ಎಲ್ರಿಗೂ ನಮಸ್ಕಾರ. ನಾನೀಗಾಗ್ಲೇ ಸರ್ಕಾರ ನಿಮ್ಮ ಒಗ್ಗಟ್ಟಿನ ಬಗ್ಗೆ ಈಗಾಗಲೇ ಮಾತಾಡಿ ಅರ್ಧ ಟ್ಯೂನ್ ಹೋಗಿದೆ. ಆದ್ರೆ ಏನಂದ್ರೆ ಸ್ನೇಹಿತರೆ ನೋಡಿ, ಮೊನ್ನೆ ತಾನೇ ಸಿಜೆಪಿ ಅವರು ಇಲ್ಲಲ್ಲ, ಅವರು ಬೇರೆ ದೇಶದಿಂದ ಬಂದು ಇಲ್ಲಿ ಒಂದು ಸಂಘಟನೆಯನ್ನ ಆನ್ಲೈನ್ ಮುಖಾಂತರ ಸುಮಾರು 10,000 ಮಿಲಿಯನ್ ಅಷ್ಟು ಅವರು ಸಂಘಟನೆಯನ್ನ ಸದಸ್ಯರನ್ನು ಮಾಡಿಕೊಂಡು ಹೋರಾಟವನ್ನು ಮಾಡಿದ್ರು ಬಂಧುಗಳೇ. ಆದ್ರೆ ಇಲ್ಲಿ ಒಗ್ಗಟ್ಟು ಇನ್ನೊಂದೇನಂತ ಹೇಳಿದ್ರೆ, ಒಗ್ಗಟ್ಟಿದ್ರೆ ಎಲ್ಲವೂ ಕೂಡ ಸಾಧ್ಯ ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ವಿ, ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಅಂತ ಹೇಳಿ. ಆದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನೋಡಿ, ನಮ್ಮವರು ದೇಶದಾದ್ಯಂತ ಪ್ರತಿ ತಿಂಗಳು 250 ಜನ EPS ಪೆನ್ಷನ್ ದಾರರು ಸಾಯ್ತಾ ಇದ್ದಾರೆ. ಸಾಯೋದ್ರಿಂದ ಏನಾಗ್ತದೆ, ಸರ್ಕಾರಕ್ಕೆ ಲಾಭ ಆಗ್ತಾ ಇದೆ, ನಮ್ಗೆಲ್ಲ ನಷ್ಟ ಆಗ್ತಾ ಇದೆ. ನೋಡಿ, ನಮ್ ಟ್ಯಾಕ್ಸ್ ದುಡ್ಡಲ್ಲಿ 15ರಿಂದ 20 ಲಕ್ಷ ಪಾರ್ಲಿಮೆಂಟ್ ಸದಸ್ಯರನ್ನ ನಾವು ಆಯ್ಕೆ ಮಾಡಿದೀವಿ. ನಮ್ಮ ಸ್ಥಿತಿಗತಿಗಳನ್ನ ಗಮನಿಸಿ ಅವರು ನಮ್ಮ ಬಡವರಿಗೆ, ದುಡಿಯುವವರಿಗೆ, ಕಾರ್ಮಿಕರು ಒಳ್ಳೇದು ಮಾಡಿ ಅಂತ ನಾವು ಆಯ್ಕೆ ಮಾಡಿ ಕಳಿಸಿದ್ವಿ. ಅದನ್ನ ನಮ್ ಬಾಯಿ ಮುನ್ನಾಗ್ಲಿ ಅಂತ ಯಾರನ್ನೂ ಆಯ್ಕೆ ಮಾಡಿಲ್ಲ. ಆದ್ರೆ ಬಂಧುಗಳೇ, ಇಲ್ಲಿ ನೋಡಿ, ಒಬ್ಬ ಪಾರ್ಲಿಮೆಂಟ್ ಸದಸ್ಯನ್ಗೆ ಸೆಕ್ಯೂರಿಟಿ ಇರ್ಬೋದು, ಸವಲತ್ತು ಇರ್ಬೋದು, ಎಲ್ಲ ಸವಲತ್ತುಗಳನ್ನ ಪಡಿತಾ ಇದ್ದಾನೆ. ಯಾರಿಂದ ಅಂದ್ರೆ ನಿಮ್ಮೆಲ್ಲರ ಟ್ಯಾಕ್ಸ್ ಅನ್ನೋದ್ರಿಂದ ಪಡಿತಾ ಇದ್ದಾನೆ ಬಂಧುಗಳೇ. ಆದ್ರೆ ನಾವು ಎಚ್ಚೆತ್ಕೋಬೇಕು. ಇವಾಗ ಇನ್ನೂ ಒಂದ್ ಮಾಡಿದ್ದಾರೆ, EPS 2026 ಜಾರಿಗೆ ತಂದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಮಕ್ಕಳಿಗೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ EPS ಪೆನ್ಷನ್ ಬಂಧುಗಳೇ. ನೋಡಿ, ನೀವು ನೋಡಿ, ಯಾವುದೇ ಒಬ್ಬ ನೌಕರ 5,000, ನಾನೊಬ್ಬ ಮಾಲೀಕ ಅಥವಾ ಇನ್ನೊಬ್ಬ ಕಾರ್ಮಿಕ 5,000 ಕಟ್ ಮಾಡಿದ್ರೆ ಮಾಲೀಕನಾದ್ರೂ 5,000 ಹಾಕ್ಬೇಕು. ಆದ್ರೆ ಅದಕ್ಕೆ ಸೀಲಿಂಗ್ ತಂದಿದ್ದಾರೆ, 1,800 ರೂಪಾಯಿ ತಂದಿದ್ದಾರೆ. ನಮ್ಮ ಮಕ್ಕಳು ಕೂಡ ನಾವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಕೂಡ ಜೀವನ ಆಧಾರ ಇಲ್ಲ, ಜೀವನದ ಭದ್ರತೆ. ಇದಕ್ಕೆ ಎಷ್ಟು ಬರ್ತದೆ? 1,800 ಸೀಲಿಂಗ್ ಮಾಡಿದ್ರೆ ವರ್ಷಕ್ಕೆ 40,000 ಇನ್ಕಮ್ ಆಯ್ತದೆ. ಅದೇ ಅವನು 15,000, 1 ಲಕ್ಷ 1.5 ಲಕ್ಷ ಸವಲತ್ತು ತೆಗಿತಾ ಇರ್ತಾನೆ. 15 ಲಕ್ಷ ಕಟ್ ಮಾಡಿದ್ರೆ ಅವನಿಗೆ 15,000 ಮ್ಯಾನೇಜ್ಮೆಂಟ್, ನಾನು ಮಾಲೀಕ ಆಗ್ಬೇಕು. ಆದ್ರೆ ಇಂಥದ್ದನ್ನ ಲಕ್ಷಾಂತರ ಕೋಟಿ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಇಂಥವ್ರಿಗೆ ಅನುಕೂಲ ಆದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಕೆಲವರು ಏನ್ ಹೇಳ್ತಾರೆ, ಮೋದಿ ಜೈ ಅಂತಾರಷ್ಟೇ. ಮೋದಿಯಿಂದ ಆದಂತ ಖಾಸಗೀಕರಣ ಇರ್ಬೋದು, ನಮ್ಮ ಸಾರ್ವಜನಿಕ ಸಂಸ್ಥೆಯ ಬ್ಯಾಂಕ್ ಷೇರು ಮಾರಾಟ ಇರ್ಬೋದು, LICಯ ಷೇರು ಮಾರಾಟ ಇರ್ಬೋದು, ಅದು ಯಾರ್ದು ಗೊತ್ತಾ? ಸಾರ್ವಜನಿಕರ ಟ್ಯಾಕ್ಸ್ ಹಣದಿಂದ ಇವತ್ತು ಲಕ್ಷಾಂತರ ಕೋಟಿ ಷೇರುಗಳು ಬಂದಿರೋದು ಸರ್ಕಾರಕ್ಕೆ ಅನ್ನೋದು ಯಾರ ತಲೆಯಲ್ಲೂ ಇಲ್ಲ. ಆದ್ರೆ ಇರೋದೇನು ಅಂದ್ರೆ ಮೋದಿ ಜೈ. ನೋಡಿ, ಮೋದಿ 76 ದೇಶಗಳನ್ನ ಇವತ್ತು ನಿಮ್ಮ ಟ್ಯಾಕ್ಸ್ ಹಣದಿಂದ ಸುತ್ಕೊಂಡ್ ಬಂದಿದ್ದಾರೆ. ಆದ್ರೆ ನೋಡಿ, ಸುಮಾರು 100 ಬಾರಿ ಪ್ರವೇಶವನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾರೆ ನಮ್ಮನ್ನು ಖರ್ಚು ಕಡಿಮೆ ಮಾಡಿ ಅಂತ. ನೋಡಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆದ್ರೆ ನಮ್ಗೆ ಯಾಕಪ್ಪ ಬರೆ ಹಾಕ್ಬೇಕು? ಆದ್ರೆ ನೋಡಿ, ಮೋದಿ ನಮ್ಮನ್ನು ಖರ್ಚು ಕಡಿಮೆ ಮಾಡ್ಬೇಕಂತೆ. ನೋಡಿ, ಇದೇ 12 ವರ್ಷದ ಹಿಂದೆ 416 ರೂಪಾಯಿ ಇದ್ದಂತ ಗ್ಯಾಸ್ ಇವತ್ತು 1,000 ರೂಪಾಯಿ ಆಗಿದೆ. ನಿಮ್ ಪೆನ್ಷನ್ ಹೆಚ್ಚಳ ಮಾಡ್ಬೇಕು ಬೇಡ ನೀವು ಡಿಸೈಡ್ ಮಾಡಿ. ಆದ್ರೆ ಪೆಟ್ರೋಲ್ 56 ರೂಪಾಯಿ ಇದ್ದಂತ ಇವತ್ತು 100 ರೂಪಾಯಿ ಪೆಟ್ರೋಲ್ ಆಗಿದೆ ಬಂಧುಗಳೇ. ಆದ್ರೆ ನಾವು ಬಳಸ್ತಕ್ಕಂತ ದಿನ ಬಳಕೆ ವಸ್ತು ಯಾವ್ದಾದ್ರು ಕಡಿಮೆ ಆಗಿದೆಯಾ? ಆದ್ರೆ ಮಾತ್ರ ಜನಪ್ರತಿನಿಧಿಗಳಿಗೆ ಏನು ಕಡಿಮೆ ಮಾಡ್ಕೊಂಡಿಲ್ಲ. 50% ಒಂದೇ ಸರಿ ಜಾಸ್ತಿ ಮಾಡ್ಕೊಂಡ್ಬಿಟ್ರು. ಯಾರು? ಪಾರ್ಲಿಮೆಂಟ್ ಸದಸ್ಯರಿರ್ಬೋದು, MLAಗಳಿರ್ಬೋದು. ಯಾರು ದುಡ್ಡು ಮಾಡ್ಕೋತಾವ್ರೆ ಅವರು? ನಿಮ್ಮೆಲ್ಲ ಟ್ಯಾಕ್ಸ್ ಹಣವನ್ನ ಅವ್ರು ಮಾಡ್ಕೋತಾ ಇದ್ದಾರೆ. ಅಂದ್ರೆ ನಾವು ಸತ್ಯಯುತವಾಗಿ ಹೋರಾಟ ಮಾಡಿದ್ರೆ ನಮ್ಮ ಹಕ್ಕು ನಾವು ಪಡಿಬಹುದು ಬಂಧುಗಳೇ. ಮತವನ್ನ ಪಡೆಯುವಾಗ ಮಾತ್ರ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾರೆ. ಮತ ಪಡ್ಕೊಂಡು ಅಧಿಕಾರ ಕೂತ್ಕೊಂಡ ಮೇಲೆ ನಮ್ಮನ್ನ ಗುಲಾಮರಾಗಿ ಮಾಡ್ಕೊಂಡಿದ್ದಾರೆ. ಆದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಅವ್ರಿಗೂ ನಮಗೂ ಒಂದು 90% ವೇರಿಯೇಷನ್ ಇಲ್ಲ. 20 ಲಕ್ಷ ಎಲ್ಲಿ? ನಮ್ಗೆ ಕನಿಷ್ಠ 7,500 ಕೊಡ್ತಾ ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿದೆ? ಸಂವಿಧಾನಬದ್ಧವಾಗಿ ಎಲ್ಲಿ ನಡೀತಾ ಇದೆ ಅನ್ನೋದನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಬಂಧುಗಳೇ. ನೋಡಿ, ನಾವು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಸ್ವತಂತ್ರನೂ ಹೋರಾಟನೆ ಬಂದಿರೋದು, ಕೆಲವೊಂದು ಹಕ್ಕುಗಳು ಕೂಡ ಹೆಚ್ಚು ಜನಸಂಖ್ಯೆಯಿಂದ ಒಗ್ಗಟ್ಟಿಂದ ಬಂದಿದ್ದು. ಆದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಿದ್ರೆ ಹಕ್ಕನ್ನ ಪಡಿಬಹುದೇ ವಿನ ನಾವು ಅಯ್ಯೋ ಅವನಿಗೆ ಬಂದ್ರೆ ನನಗೆ ಬರುತ್ತೆ, ಅದೆಲ್ಲ ಸುಳ್ಳು. ಅದೆಲ್ಲ ನಮ್ ದಾದನ ಕಾಲಕ್ಕೆ ಹೊಂಟಾಯ್ತು, ಅವನಿಗೆ ಬಂದ್ರೆ ನನಗೆ ಬರುತ್ತೆ ಅಂತ ಕೆಲವು ಲೀಡರ್ಗಳು, ಪದಾಧಿಕಾರಿಗಳು ಅಷ್ಟೇ ಹೋರಾಟ ಮಾಡ್ತಾ ಇದ್ರು. ಈಗ ಎಲ್ಲಾ ಪೆನ್ಷನ್ದಾರರು ಕೂಡ ಬಂದು ಒಗ್ಗಟ್ಟಾಗಿ ಸೇರಿದ್ರು ಮಾತ್ರ ನಮ್ಮ ಹಕ್ಕನ್ನ ಕೇಳಿದ್ರೆ ನಮ್ಮ ಮಕ್ಕಳ ಹಕ್ಕನ್ನ ಉಳಿಸಬಹುದು ಅನ್ನೋ ಒಂದು ನಿರ್ಧಾರ ತಗೊಂಡು ನೀವು ಬಂದಿರೋರಿಗೆ ಎಲ್ಲರಿಗೂ ನನ್ಗಾಗ್ಲೇ ಟ್ಯೂನು ಈಗಾಗಲೇ ಘೋಷಣೆಗಳನ್ನ ಕೊಡಿರೋದ್ರ ಮುಖ ಟ್ಯೂನ್ ಹೋಗಿದೆ. ನಿಮ್ಗೆಲ್ರಿಗೂ ಇನ್ನೊಂದ್ಸೇನಪ್ಪ ಸದಾ ಬರ್ತಾ ಇರಿ. ನಿಮ್ ಹಕ್ಕು ಗೆಲ್ಲುವವರೆಗೂ ನಾನು ಬರ್ತೀನಿ, ನಿಮ್ಗೆಲ್ಲರಿಗೂ ನಾನು ಬೆಂಬಲವಾಗಿರ್ತೀನಿ. ನನ್ನ ಧ್ವನಿಯನ್ನ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಬನ್ನಿ ಅಂತ ಹೇಳಿ ನಮಸ್ಕಾರ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಬಂಧುಗಳೇ. ಥ್ಯಾಂಕ್ ಯು.